ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಫಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ನಾನು ಇವಾಗ ವೆಯ್ಟ್ ಲಾಸ್ ಜರ್ನಿ ಮಾಡ್ತಾಯಿದ್ದೀನಿ. ದಟ್ ಇಸ್ 60 days ನಾವು. ಸೊ ನಾನು ಎವ್ರಿ ಡೇ ನಂದು ಮೀಲ್ಸ್ ಏನಿದೆ, ಬ್ರೇಕ್ಫಾಸ್ಟ್, ಎವ್ರಿಥಿಂಗ್ ಐ ಅಪ್ಲೋಡೆಡ್ ಇನ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ಇಫ್ ಎನಿ ಒನ್ ವಾಂಟ್ ಟು ನೋ ಆ್ಯಂಡ್ ನೀವು ಕೂಡ ಫಾಲೋ ಮಾಡಬೇಕಂತ ಅನಿಸಿದ್ರೆ, ಅದೇ ಥರ ಮಾಡ್ಕೊಂಡು ಹೋಗ್ಬೇಕನ್ಸಿದ್ರೆ ಯು ಕ್ಯಾನ್ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್. ಸೊ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಮೇಜರ್ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ನಾವು ಮೇನಾಗಿ ಒಂದು ತಿಳ್ಕೊಬೇಕು, ದಟ್ ಈಸ್ ವಿ ಕಟ್ ದ ಶುಗರ್. ಸೊ ಶುಗರ್ ಪೋರ್ಷನ್ನ ನಾವು ಯಾವಾಗ ಕಟ್ ಮಾಡ್ತೀವಿ, ನಮ್ಮ ಫೇಸಲ್ಲಿ ಚೇಂಜಸ್ ಆಗಿರ್ಬೋದು, ಬಾಡಿ ಚೇಂಜಸ್ ತುಂಬ ಕಾಣುತ್ತೆ. ಆ್ಯಂಡ್ ಐ ಆಮ್ ಸ್ಟಾರ್ಟಿಂಗ್ ನಾವು 4 days ಆಯಿತು. ಅರ್ಲಿಯರ್ ಆಲ್ಸೋ ನಾನು ತುಂಬ ಶುಗರಿ ಫುಡ್ ಆ ಥರ ಏನೂ ತಿಂತಿರಲಿಲ್ಲ, ಬಟ್ ನಂಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಇದೆ. ಅದು ಬಿಟ್ಟರೆ ಇವಾಗ ಅದನ್ನು ಅವಾಯ್ಡ್ ಮಾಡಿದ್ದೀನಿ. ಲೆಟ್ಸ್ ಸಿ. ಆ್ಯಂಡ್ ಏರ್ ಆಲ್ಸೋ ತುಂಬ ಗ್ರೋತ್ ಆಗ್ತಿದೆ. ಸೊ 60 days ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್. ಓಕೆ, ಸೊ ದಿಸ್ ವಿಡಿಯೋ ನಾನು ಮಾಡ್ತಾ ಇರೋದು ಬೇರೆ ಡಿಫ್ರೆಂಟ್. ನಾನಿಲ್ಲಿ ಬಾಲ್ಕನಿ ಮೇಕ್ ಓವರ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಒಂದು ನನ್ನ ಫೇವ್ರೆಟ್ ಪ್ಲೇಸ್ ಇದೆ. ಅದು ತುಂಬ ಚೆನ್ನಾಗಿ ಮನೆಗೆ ಬಂದಾಗ ನಾನು ಆರ್ಗನೈಸ್ ಎಲ್ಲ ಮಾಡಿದ್ದೆ. ಬಟ್ ಆದರೆ ಸಮ್ ಇಂಟೆನ್ಸ್ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ. ಅಲ್ಲಿಗೆ ನನ್ನ ಆರೋಹಿದು ಆಟ ಸಾಮಾನಾಗಿರ್ಬೋದು, ಅವಳ ಸೈಕಲ್ ಆಗಿರ್ಬೋದು, ಅಥವಾ ಈರುಳ್ಳಿ ಏನಾದರೂ ನಾವು ಜಾಸ್ತಿ ತಂದರೆ ಅಲ್ಲಿ ಹಾರಾಕೋದಾಗಿರ್ಬೋದು, ಆ್ಯಂಡ್ ಯಾವುದಾದ್ರೂ ಬೇಡದೇ ಇರೋ ಸ್ಟಫ್ ಎಲ್ಲ ಇಡೋ ಥರ ಆಗಿಬಿಟ್ಟಿದೆ. ಅದು ಒಂಥರ ಸ್ಟೋರ್ ರೂಮ್ ಥರ. ಬಟ್ ನನಗಂತೂ ಅದನ್ನು ನೋಡೋಕ್ಕಾಗ್ತಾನೆ ಇಲ್ಲ. ಆ್ಯಂಡ್ ನಮ್ಮತ್ತೆ ಕೂಡ ಕ್ಲೀನ್ ಮಾಡೋಣ ಅಂತ ಹೇಳ್ತಾಯಿದ್ರು. ಬಟ್ ನಾನು ಅದಕ್ಕೆ ಅಂತ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ ಮೀಶೋ ಅದರಲ್ಲಿ. ಅದೆಲ್ಲ ನಾನು ಲಿಂಕ್ ಹಾಕಿರ್ತೀನಿ. ತುಂಬ ಕಡಿಮೆ ಅಲ್ಲೇ ಎಲ್ಲ ವಿತಿನ್ 500 ಪ್ರಾಡಕ್ಟ್ಸ್ ಎಲ್ಲ. ಅದೆಲ್ಲ ತೊಗೊಂಡು ಎಲ್ಲ ಆರ್ಡರ್ ಡೆಲಿವರ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಹೇಗಿದ್ರು ಇವತ್ತು ಸ್ಯಾಟರ್ಡೆ, ನನಗೆ ವೀಕೆಂಡ್ಸ್ ಇದೆ. ಸೊ ದಟ್ ವಿ ಕ್ಯಾನ್ ಡೂ ಇಟ್ ಟುಡೇ ಅಂತ ಡಿಸ್ಕಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಸೊ ಹೀಗೆ ಟಿ ವಿ ಹಾಕ್ಕೊಟ್ಟು ನಾವು ಬಾಲ್ಕನಿ ಮೇಕ್ ಓವರ್ ಮಾಡಬೇಕಿಲ್ಲ ಅಂದರೆ ನಮಗೆ ಏನೂ ಮಾಡೋಕ್ಕೆ ಬಿಡೋದೇ ಇಲ್ಲ. ಎಷ್ಟು ಮೆಸ್ ಇದೆ ಅಂತ ಇವಾಗ ತೋರಿಸ್ತೀನಿ. ಸೊ ನೀವು ಈ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಮಧ್ಯದಲ್ಲಿ ನಾನು ವೆಯ್ಟ್ ಲಾಸ್ದಾಗಿರ್ಬೋದು ಎಲ್ಲ ಕೂಡ ಟಿಪ್ಸು ಕೂಡ ಹೇಳ್ತಾ ಇರ್ತೀನಿ. ಆ್ಯಂಡ್ ಮೀಶೋದು ಕೂಡ ನಾನು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಬನ್ನಿ, ಲೆಟ್ಸ್ ಗೋ. ವಿ ವಿಲ್ ಚೇಂಜ್ ಮೈ ಬಾಲ್ಕನಿ. ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿತ್ತು ಅಂತ ನಾವು ಬರುತ್ತೆ. ಇದನ್ನು ಸ್ನೇಹ ಮನೆ ಎಲ್ಲ ಡಬ್ಬಿಗಳು, ಬಾಕ್ಸ್ಗಳು ಬೇಡ. ಈ ಮ್ಯಾಟ್ಗಳನ್ನೆಲ್ಲ ಹಿಂದೆ ಯುಟಿಲಿಟಿ ಇದೆಯಲ್ಲ ಅಲ್ಲಿ ಇಟ್ಕೊಳ್ಳುವ. ಇದು ಅಷ್ಟೇ, ಬೆಸ್ಟ್ ಯೂಸ್ ಕೊಡಿ. ಇವಳು ಆಟ ಸಾಮಾನು ಯಾವುದು ಬೇಡ, ಅವಳು ಯಾವುದನ್ನು ಆಡಲ್ಲ. ಇದೆಲ್ಲ ಏನು ಬ್ಯಾಗ್ಗಳ ಇದು ಇಲ್ಲಿಗೆ ಹೋಗ್ಬೇಕಾದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು. ಚೆನ್ನಾಗಿಲ್ಲ. ಅವಳ ಆಟ ಸಾಮಾನೆಲ್ಲ ಒಂದಕ್ಕೆ ಹಾಕ್ಬಿಟ್ಟು ಇದೆಲ್ಲ ಡಸ್ಟ್ಬಿನ್ಗೆ ಹಾಕೋದು ಈಚೆಗೆ. ಹಿಂಗೆ ತಿರುಗಿಸಿ ಮಾಡಬೇಕು. ಹಂಗೆ ಕುತ್ಕೊಂಡಿರ್ತೀನಿ. ಹಿಂಗೆ ತಿರುಗಿಸಿ. ಇದ್ಯಾವುದನ್ನು 6 ಪಡಿ ಇಲ್ಲಿದೆ ಅಂತ. ಈಗ ಮ್ಯಾಟ್ಗಳೆಲ್ಲ ಹಿಂದಕ್ಕಿಡ್ಲೆ. ಇದೆಲ್ಲಿಡ್ಲಿ ಈಗ?
ನಾನು ಮನುಷ್ಯ ಮೇಲ್ಗಡೆ ಅಲ್ಲಿಗೆ ಮಡಗು. ಇದಕ್ಕಷ್ಟೆಲ್ಲ ಈಚ್ಕೊಳ್ತೀನಿ. ಇದನ್ನೇನು ಮಾಡೋಣ ಅಂದರೆ, ನಮ್ಮ ರೂಮಲ್ಲಿ ಜಾಗ ಐತಲ್ಲ, ನಮ್ಮ ರೂಮಲ್ಲಿ ವಾಶ್ರೂಮ್ ಇದೆಯಲ್ಲ, ಅಲ್ಲಿಗ ಮೇಕ್ ಕಟ್ಬಿಡ್ತೀನಿ, ಬೇಕಾದಾಗ ಎತ್ಕೋಬೋದು. ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ನಾನು ಕೂಡ ಬಾಲ್ಕನಿನ ಕ್ಲೀನ್ ಮಾಡಬೇಕಂತ. ಇವತ್ತು ಆ್ಯಕ್ಚುಲಿ ನನಗೆ ಟೈಮ್ ಆಗಿದೆ. ಸೊ ನಾನು ಅಂದ್ಕೊಂಡೆ ತುಂಬ ಎಲ್ಲ ತುಂಬಿಟ್ಟಿದ್ರು, ಎಲ್ಲನೂ ಎತ್ತಿಟ್ಬಿಟ್ಟು ನಾನು ಕ್ಲೀನ್ ಮಾಡೋಣ ಅಂತ. ಬಟ್ ನನಗೆ ತುಂಬ ಟೈಮ್ ಕನ್ಸ್ಟೆಂಟ್ ಇತ್ತು, ಸ್ಯಾಟರ್ಡೆ ಆಗಿರೋದ್ರಿಂದ ಒಂದು ವೆಡ್ಡಿಂಗ್ ಮೇಕ್ ಓವರ್ ಕೂಡ ಇತ್ತು. ಸೊ ಬೇಗನೆ ಮುಗಿಸ್ಬೇಕಿತ್ತು ನಾವು. ಅದಕ್ಕೋಸ್ಕರ ಏನೇನಿದೆ ಎಲ್ಲದೂ ಕೂಡ ನಾವು ಕಸಕ್ಕೆ ಹಾಕ್ಬಿಡೋಣ, ಯಾವುದು ರಿಕ್ವೈರ್ಮೆಂಟ್ ಇಲ್ಲ ಅಂತ. ಯಾಕಂದರೆ ಆರೋಹಿದು ಆಟ ಸಾಮಾನು ಎಷ್ಟಿದೆ ಅಂದರೆ ಹೇಳೋಕ್ಕಾಗೋದೇ ಇಲ್ಲ. ಆ್ಯಂಡ್ ಅವಳು ಅದರಲ್ಲಿ ಆಟನೂ ಕೂಡ ಆಡಲ್ಲ. ಅವಳಿಗೆ ತುಂಬ ಬೋರ್ ಆಗಿಬಿಡುತ್ತೆ. ಒಂದು ವಸ್ತು ತೊಗೊಂಡ್ರೆ ಅದು ಸಿಕ್ಕಾಬಟ್ಟೆ ಬೋರ್ ಆಗುತ್ತೆ. ಎಲ್ಲನೂ ಮೂಲೆ ಸೇರಿಸ್ತಾನೆ ಇರ್ತಾಳೆ. ಆ್ಯಂಡ್ ನಮ್ಮನೇಲಿ ಏನಂದರೆ ಇವಾಗ ಕರೆಂಟ್ಲಿ ಸಿಗೋದಂದರೆ ಬಾಲ್ಕನಿ ಒಂದೇ ಓಪನ್ ಸ್ಪೇಸು, ಅಲ್ಲಿಗೆಲ್ಲ ತುಂಬ್ತಾ ಇದ್ರು. ಸೊ ದಟ್ ಅದಕ್ಕೋಸ್ಕರನೇ ಈವನ್ ಮೀ ಆಲ್ಸೋ, ನಾನು ಸೇರಿಕೊಂಡು. ಸೊ ನನಗೆ ಇದೇ ಥರ ಇರಬೇಕಂತ ಫಸ್ಟ್ ಡಿಸೈಡ್ ಮಾಡಿ ಸ್ವಲ್ಪ ಮಟ್ಟಿಗೆ ನಾನು ಇಟ್ಕೊಂಡಿದ್ದೆ. ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡೋಣ, ನಾಟ್ ಟೂ ಫ್ಯಾನ್ಸಿ, ಬಟ್ ಅಲ್ಲಿ ಕುತ್ಕೊಳ್ಳೋಕೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು, ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಸಿಕ್ಕಾಬಟ್ಟೆ ಡಸ್ಟ್ ಆಗಿಬಿಟ್ಟಿತ್ತು. ಮೇಲ್ಮೇಲೆ ಕ್ಲೀನ್ ಮಾಡ್ತಾ ಇದ್ವಿ ಅಷ್ಟೇ. ಅಂದರೆ ಆ ಕಸ ಇಟ್ಟಿದ್ದೆಲ್ಲ ಕಡೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅದು ತುಂಬಾ ಡಸ್ಟ್ ಎಲ್ಲ ಸೇರಿಕೊಂಡಿತ್ತು. ಸೊ ದಟ್ ನಾವು ಫಸ್ಟು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ದಟ್ ಅದಾದಮೇಲೆ ಬೇಕಾದರೆ ಕೆಳಗಡೆ ಎಲ್ಲನೂ ಮ್ಯಾಪ್ ಮಾಡೋಣ ಅಂತ. ಆ್ಯಕ್ಚುಲಿ ಇಲ್ಲಿ ನೀರು ಕೂಡ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೋದು. ಬಟ್ ನೀರು ಹಾಕಿದ್ರೇನು ಅಂದರೆ ಕೆಳಗಡೆ ಮನೆ ಇದ್ದಲ್ವಾ, ಗೋಡೆಗೆಲ್ಲ ಹೋಗೋ ಥರ ಆಗುತ್ತೆ. ಸೊ ದಟ್ ಅದಕ್ಕೋಸ್ಕರನೇ ಓನರ್ ರೆಫರೆನ್ಸ್ ಮೇಲೆ ನಾವು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಸ ತೆಗಿತಾ ಇದ್ದೀನಿ. ಸಿಕ್ಕಾಬಟ್ಟೆ ಡಸ್ಟ್ ಬೇರೆ ಆಗಿಬಿಟ್ಟಿತ್ತು. ನನಗೆ ಡಸ್ಟ್ ಅಲರ್ಜಿನೇ ಆಗ್ತಾಯಿತ್ತು. ಅಂದರೆ ಆಮೇಲೆ ನನ್ನ ಹತ್ರ ಶೋ ಗಿಡಗಳು, ಇನ್ಸೈಡ್ ಪ್ಲ್ಯಾಂಟ್ಸ್ ಎಲ್ಲ ಇದ್ದಿದ್ದು ತುಂಬ ಕಡಿಮೆ. ನಾನು ಊರಿಂದ ಸ್ವಲ್ಪ ತೊಗೊಂಡು ಬಂದಿದ್ದು. ಆಮೇಲೆ ಅಂದ್ಕೊಂಡೆ ಇವಾಗ ಇರೋಷ್ಟಕ್ಕೆ ಮಾಡೋಣ, ಅದಾದಮೇಲೆ ಬೇಕಾದರೆ ತರಿಸ್ಕೊಳ್ಳೋಣ. ಮಮ್ಮಿ ಮನೇಲಿ ಸ್ವಲ್ಪ ಇದೆ, ಅದೆಲ್ಲ ತಂದು ಹಾಕೋಣ. ಇವಾಗ ಎಷ್ಟಿದೆ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಇನ್ನು ನಮ್ಮತ್ತೆ ಕೊಡು, ನಾನು ಸ್ವಲ್ಪ ಕ್ಲೀನ್ ಮಾಡ್ತೀನಿ, ಇಲ್ಲ ನೀನು ಹುಷಾರು ತಪ್ಪು ಬಿತ್ಕೊಂಡ್ಬಿಡ್ತೀಯ ಡಸ್ಟ್ ಆದರೆ ಅಂತ ಹೇಳ್ಬಿಟ್ಟು ಅವರು ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋದರು. ಇನ್ನು ಒಬ್ಬರೇ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ಇಟ್ಸ್ ಟೇಕ್ ಟೂ ಮಚ್ ಆಫ್ ಟೈಮ್. ಸೊ ದಟ್ ಅವ್ರು ಆ ಕಡೆ ಮಾಡ್ತಾಯಿದ್ರು, ನಾನು ಈ ಕಡೆ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಮನೇಲಿ ಏನಂದರೆ ಎಷ್ಟು ವೆಂಟಿಲೇಷನ್ ಸಕ್ಕತ್ತಾಗಿದೆ ಅಂದರೆ ನನಗೆ ಎಲ್ಲಿ ಕೂತ್ಕೊಂಡ್ರೂ ಒಳ್ಳೆ ಗಾಳಿ ಬರುತ್ತೆ. ನನಗೆ ಈ ಮನೆ ಅಷ್ಟು ಕಂಫರ್ಟಬಲ್ ಫೀಲ್ ನನಗೆ ಇನ್ನೆಲ್ಲೂ ಆಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವೇನಾದರೂ ಫ್ಯೂಚರಲ್ಲಿ ಮನೆ ಮಾಡಿದಾಗ ಇದೇ ಥರ ಸ್ವಲ್ಪ ಬಾಲ್ಕನಿನ ನಾನು ಎಕ್ಸ್ಟೆಂಡ್ ಮಾಡಬೇಕು. ಸೊ ದಟ್ ನನಗೆ ಇಷ್ಟ ಈ ಥರ ಇದ್ದರೆ. ಸೊ ದಟ್ ಅದಕ್ಕೋಸ್ಕರನೇ ನನಗೆ ಆಮೇಲೆ ಎಲ್ಲ ಕಡೆ ಆರ್ಗನೈಸ್ ಮಾಡೋದು ಅಂದರೆ ಇಷ್ಟ. ಸೊ ದಟ್ ಇದೊಂದು ಬಾಕಿ ಇತ್ತು, ಇದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ವಿ. ಆ್ಯಂಡ್ ನಾನು ಆರೋಹಿನ ಸುಮ್ಮನೆ ಕೂರಿಸೋದಂತೂ ಎಷ್ಟು ಕಷ್ಟ ಅಂದರೆ ತುಂಬಾ ಕಷ್ಟ. ಈ ಗಣಪತಿ ಕೂಡ ಅಷ್ಟೇ ನಾನು ಫ್ಲಿಪ್ಕಾರ್ಟಲ್ಲೋ ಅಮೆಝಾನಲ್ಲೋ ಬುಕ್ ಮಾಡಿರೋದು. ಯಾವುದ್ರಲ್ಲಿ ಅಂತ ನೋಡ್ಬಿಟ್ಟು ಹಾಕಿರ್ತೀನಿ, ತೊಗೊಳ್ಳಿ. ತುಂಬ ಕ್ವಾಲಿಟಿ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಬಾಲ್ಕನಿಗೆ ಸಕ್ಕ ಸೂಟ್ ಆಗ್ತಿದೆ ಅದು. ಗಣೇಶದ ವಿಗ್ರಹ ಚೆನ್ನಾಗಿದೆ. ಇನ್ನು ಆ ಕಡೆಗೆ ನಾನು ಒಂದು ಮರದ ಪೀಸ್ ಹಾಕಿದ್ದೀನಿ. ಅದೇನಾಗುತ್ತೆ ಅಂದರೆ ಓಪನ್ ಮಾಡಿದ್ರೆ ಗಾಳಿಗೆಲ್ಲ ಬಿದ್ದೋಗುತ್ತೆ. ಬಟ್ ಎನಿವೇ ಅದಿತ್ತಲ್ವ ಅಂದ್ಬಿಟ್ಟು ಅದನ್ನು ಅಲ್ಲಿ ಹಾಕಿದ್ದೀನಿ. ಇನ್ನು ಅಮ್ಮ ವಾಶ್ ಮಾಡ್ಕೊಂಡು ಬರ್ತಾಯಿದ್ರು. ನನಗೆ ಟೈಮ್ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 1:30 2 ಆಗಿಬಿಟ್ಟಿತ್ತು. ನಾವು 5ಗೆ ಲೊಕೇಶನ್ ರೀಚ್ ಆಗಬೇಕಿತ್ತು ನಂಜನಗೂಡಲ್ಲಿ. ಸೊ ದಟ್ ಏನು ಮಾಡಿದೆ ಅಂದರೆ ಇಬ್ಬರೂ ಮಾಡ್ಕೊಂಬಿಡೋಣ, ನಾನು ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡ್ವಿ. ಅದಾದರೆ ಅತ್ತೆ ಹೇಳಿದ್ರು, ಇಲ್ಲ ಬಿಡು ನಾನು ಮಾಡ್ತೀನಿ, ನೀನು ಪಾಟೆಲ್ಲ ಎತ್ತು ಅದೆಲ್ಲ ಹಾಕ್ಕೊಬಿಡು ಅಂತ ಹೇಳಿದ್ರು. ಸೊ ದಟ್ ಅದಕ್ಕೆ ನಾನೆಲ್ಲ ಅವ್ರಿಗೆ ಖಾಲಿ ಮಾಡಿಕೊಡ್ತಾ ಇದ್ದೆ. ಅಷ್ಟಕ್ಕೆ ಅಮ್ಮನೂ ಅಡುಗೆ ಮಾಡಿಬಿಟ್ಟು ಬಂದರು. ಇನ್ನು ವರ್ಷಾಗಿತ್ತಲ್ವ, ಸೊ ಎಲ್ಲನೂ ಎತ್ತಿ ಅಲ್ಲಿಗೆ ಇಟ್ಟು ಜೋಡಿಸ್ಕೊಳ್ಳೋಣ. ಸೊ ಜೋಡಿಸ್ಕೊಂಡಾದ್ಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾರೆಲ್ಲರಿಗೂ ಈ ಥರನೇ ಬಾಲ್ಕನಿ ಇರಬೇಕು, ಮೇಕೋವರ್ ಮಾಡಬೇಕು ಅಂತ ಇಷ್ಟ ಇದೆ, ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆ್ಯಂಡ್ ಯಾವುದಾದ್ರೂ ಪ್ರಾಡಕ್ಟ್ ನಾನು ಏನಾದರೂ ಮಿಸ್ಸಾಗಿ ಆಗ್ತಾಯಿದ್ರೆ ನೀವು ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ದಟ್ ಐ ಕ್ಯಾನ್
ಚೆಕ್ ಮಾಡಿ ನಾನು ಮತ್ತೆ ನಿಮಗೆಲ್ಲರಿಗೂ ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನು ಪಾರ್ಟ್ ಅಂತ ಬಂದರೆ ನಾನು ತುಂಬ ಫ್ಯಾನ್ಸಿ ಏನೂ ಇಟ್ಕೊಂಡಿರಲಿಲ್ಲ. ನಾರ್ಮಲ್ ಸ್ಟೋರಲ್ಲೇ ಬ್ಲ್ಯಾಕ್ ಕಲರ್ ಮತ್ತು ಬ್ರೌನ್ ಕಲರ್ದು ಪ್ಲಾಸ್ಟಿಕ್ದು ತೊಗೊಂಡಿದ್ದೆ ಅಷ್ಟೇ ಫಸ್ಟು. ಅದಾದಮೇಲೆ ಮೀಶೋಯಿಂದ ಸ್ವಲ್ಪ 6 ಸೆಟ್ ಆಫ್ ಪಾಟ್ಸ್ಗಳನ್ನ ಬುಕ್ ಮಾಡಿದೆ. ಇನ್ನು ಬಾ ಊಟ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಸೊ ದಟ್ ನಾನು ಡಯಟಲ್ಲಿ ಇದ್ದೆ ಅಲ್ವಾ. ಸೊ ಇವತ್ತು ನಮ್ಮ ಊಟ ಏನು ಅಂದರೆ ಸ್ವಲ್ಪ ಕುಕ್ಕುಂಬರ್ ಆ್ಯಂಡ್ ಮೊಳಕೆ ಬಡಿಸಿರೋ ಹಸ್ರು ಕಾಳು, ಪಪ್ಪಾಯ ಮತ್ತು ಮೊಸರನ್ನ ಆ್ಯಂಡ್ ಇದೇನಂತಾರೆ, ಸಾರಿ ಐ ಫಾರ್ಗಾಟ್, ಈ ಕ್ಷಣಕ್ಕೆ ಏನಂತಾರೆ ಅಂತ ಕಮೆಂಟಲ್ಲಿ ಹಾಕ್ಬಿಡಿ ಆಯಿತಾ. ಪ್ಯಾರಲಲ್ಲಿ ಗೊತ್ತಾದರೆ ಹೇಳ್ತೀನಿ. ಸೊ ಡಯೆಟ್ ಅಂದ್ರೇನು ಅಂದರೆ ಸ್ವಲ್ಪ ತಿನ್ನಬೇಕು ಅನ್ನೋದಲ್ಲ, ಬಟ್ ಅದರಲ್ಲಿ ನೀವು ಎಲ್ಲನೂ ಇನ್ಕ್ಲೂಡ್ ಮಾಡಿರಬೇಕು. ಪ್ರೋಟೀನ್, ಕಾರ್ಬ್ಸು ಮತ್ತು ನಿಮಗೆ ಮಲ್ಟಿಗ್ರೇನ್ಸ್ ಎಲ್ಲನೂ ಇನ್ಕ್ಲೂಡ್ ಮಾಡಿದ್ರೇ ಅದು ಡಯೆಟ್. ಆವಾಗ ಹೊಟ್ಟೆನೂ ತುಂಬುತ್ತೆ, ನಾವು ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಆದರೆ ಇದರಲ್ಲಿ ನೀವು ಕ್ವಿಕ್ಕಾಗಿ ರಿಸಲ್ಟ್ನ ನೋಡೋಕ್ಕಾಗಲ್ಲ. ಇಟ್ಸ್ ಟೇಕ್ ಟೈಮ್, ಬಟ್ ಇಟ್ ಈಸ್ ವೆರಿ ಹೆಲ್ತಿ. ಕೆಲವೊಬ್ಬರು ಡಯೆಟ್ ಮಾಡೋರಿಗೆ ಏರ್ ಫಾಲ್ ಆಗೋದು, ಫೇಸಲ್ಲಿ ಪಿಂಪಲ್ಸ್ ಬರೋದು ಅದೆಲ್ಲ ಆಗುತ್ತೆ. ಬಟ್ ಈ ಥರ ಹೆಲ್ತಿಯಾಗಿ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ದಟ್ ನಾನು ತುಂಬ ಅನಲಿಟಿಕ್ಸ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಇಫ್ ಯು ಕ್ಯಾನ್ ಚೆಕ್ ಇಟ್ ಇನ್ ಮೈ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲೂ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತಿಂದ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್, ಓಕೆನಾ. ಆ್ಯಂಡ್ ನಾನು ಮ್ಯಾಟ್ಸು ಕೂಡ ಮೀಶೋಯಿಂದನೇ ಬುಕ್ ಮಾಡಿದ್ದು. ಇದು ಕಾಸ್ಟೆಡ್ ಅರೌಂಡ್, ಇಲ್ಲಿ ಹಾಕಿರ್ತೀನಿ ನೋಡಿ ಆಯಿತಾ, ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಫಸ್ಟು ಒಂದು ಮಾತ್ರ ತರಿಸ್ಕೊಂಡಿದ್ದೆ ನಾನು. ಇವಾಗ ಫುಲ್ ಎಲ್ಲಕ್ಕೂ ನಾನು ಮ್ಯಾಟ್ ಹಾಕೋಣ ಅಂತಂದ್ಬಿಟ್ಟು ಇನ್ನೊಂದು ಬುಕ್ ಮಾಡಿಸ್ಕೊಂಡೆ. ಬಟ್ ಅದು ನಾನು ಅಂದ್ಕೊಂಡೆ ದೊಡ್ಡದು ಅಂತ, ಬಟ್ ಸ್ವಲ್ಪ ಸೈಜ್ ಸ್ಮಾಲ್ ಬಂತು. ಬಟ್ ಎನಿವೇ ಇಟ್ಸ್ ಫೈನ್. ಇನ್ನೊಂದು ತೊಗೊಂಡ್ರೆ ನನಗೆ ಫುಲ್ ಬಾಲ್ಕನಿಗೆ ಕ್ಲೋಸ್ ಆಗುತ್ತೆ. ಸೊ ಈ ಥರ ರೆಡಿ ಮಾಡಿದೆ ನಾನು. ಕೆಲವೊಬ್ಬರು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಎಷ್ಟು ಚೆಂದ ರೆಡಿ ಮಾಡ್ತಿದ್ರು. ನಾನು ಆ ಥರ ಎಲ್ಲ ಮಾಡೋಣ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಬಿಡೋಲ್ಲ, ಬೈತಾರೆ. ನಾನು ಅದಕ್ಕೆ ಅಂತಲೇ ಚಿಕ್ಕ ಚೇರ್ ಅದೆಲ್ಲ ತರಬೇಕು ಅಂದ್ಕೊಂಡೆ. ಬಟ್ ಆರೋಹಿದ್ ಇತ್ತಲ್ವ, ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಬಟ್ ಮೀಶೋಯಿಂದ ನನಗೆ ಕೆಲವೊಂದು ಪ್ರಾಡಕ್ಟ್ಸು ಫ್ರೀಯಾಗಿ ಬರೋದ್ರಿಂದ ಅದನ್ನು ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಅವರೇ ಕಳಿಸ್ತಾರೆ. ಬಟ್ ವಿ ಕ್ಯಾನ್ ಫಿಲ್ ಇಟ್ ಔಟ್. ಯಾವ ಕಾನ್ಸೆಪ್ಟ್ ಮೇಲೆ ನಾವು ವಿಡಿಯೋ ಮಾಡ್ತೀವಿ ಅಂತ ಹಾಕಿದ್ರೆ ಅವರು ಅದೇ ರಿಲೇಟೆಡ್ ಕಳಿಸ್ತಾರೆ. ಸೊ ನನಗೆ ಬಂದಿದ್ದು ಗ್ರಾಸ್ ಮ್ಯಾಟ್ ಆ್ಯಂಡ್ ದಿ ಸ್ಟ್ಯಾಂಡ್ಸ್ ಆ್ಯಂಡ್ ಪಾಟ್ ಮತ್ತು ಒಂದು ವಾಲ್ ಹ್ಯಾಂಗಿಂಗ್ ಪಾಟ್ ಇಷ್ಟೂ ಕೊಟ್ಟಿದ್ದರು. ಸೊ ದಟ್ ಇಷ್ಟರಲ್ಲೇ ನಾನು ಮಾಡೋಣ. ಇನ್ನು ಸ್ವಲ್ಪ ಮಾತ್ರ ನಾನು ಬುಕ್ ಮಾಡ್ಕೊಂಡಿದ್ದು ಅಮೌಂಟ್ ಕೊಟ್ಟು. ಆ್ಯಂಡ್ ದಿಸ್ ಸ್ಟ್ಯಾಂಡ್ ಈಸ್ ಆಲ್ಸೋ ವೆರಿ ಗುಡ್. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಕೊನೆವರೆಗೆ ನೋಡಿ ಗೊತ್ತಾಗುತ್ತೆ. ಎಷ್ಟು ದೊಡ್ಡ ಪಾಟೆಲ್ಲ ಇಟ್ಟಿದ್ದೀನಿ, ಬಟ್ ಸಖತ್ ಕಂಫರ್ಟಬಲ್ ಆಗಿ ಇತ್ತು. ಸೊ ನಾನೇನು ಮಾಡಿದೆ, ಫಸ್ಟು ಸ್ಟ್ಯಾಂಡೆಲ್ಲ ಇಟ್ಟು ಮಧ್ಯದಲ್ಲಿ ಒಂದಿಟ್ಟೆ. ಇದು ನಾನು ತರಿಸಿರೋ 6 ಕಲರ್ ಪಾಟ್ಸು. ನಾನೇನು ಮಾಡಿದೆ ಅಂದರೆ, ಇದನ್ನು ಗಲೀಜು ಮಾಡೋದು ಬದಲು ಯಾವುದ್ಯಾವುದು ಇದ್ರೊಳಗಡೆ ಸೇರುತ್ತೆ ಅದನ್ನು ಇಟ್ಬಿಡೋಣ. ಸೊ ದಟ್ ಅದು ಗಲೀಜಾಗಲ್ಲ, ಬೇಕಾದಾಗ ಕ್ಲೀನ್ ಮಾಡ್ಕೊಬೋದು ಅಂತ ಆ ಥರ ಡಿಸೈಡ್ ಮಾಡಿಕೊಂಡು ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರಿಗಾದ್ರೂ ಗೊತ್ತಿದ್ದರೆ ಇನ್ಸೈಡ್ ಹೋಮ್ದು ಯಾವುದ್ಯಾವುದು ಚೆನ್ನಾಗಿರೋ ಪ್ಲ್ಯಾಂಟ್ಸ್ ಹಾಕ್ಬೋದು ಅಂತ ಕಮೆಂಟ್ ಮಾಡಿ. ಸೊ ದಟ್ ನಾನು ಅದನ್ನು ನೋಡಿಕೊಂಡು ಎಲ್ಲಾದರೂ ತೊಗೊಳ್ಳೋ ಥರ ಆದರೆ ತೊಗೊತೀನಿ. ಸೊ ದಟ್ ನನಗೇನಂದರೆ ಎಲ್ಲ ಕಡೆ ಇರಬೇಕು. ನಾನು ಮನೆ ಒಳಗಡೆ ಎಲ್ಲ ಸುಮಾರು ಹಾಕಿದ್ದೀನಿ, ಬಟ್ ಕೆಲವೊಂದು ಕಡೆ ಚೆನ್ನಾಗಿ ಗ್ರೋತ್ ಆಗುತ್ತೆ, ಕೆಲವೊಂದು ಕಡೆ ಗ್ರೋತ್ ಆಗೋಲ್ಲ. ಆ್ಯಂಡ್ ಯಾರಿಗೆಲ್ಲಾದರೂ ನಮ್ಮನೆ ಹೋಮ್ ಟೂರ್ ಬೇಕು ಅಂತ ಇದೆ, ಅವರು ಕೂಡ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಮಾಡ್ತೀನಿ. ಹೋಮ್ ಟೂರ್ ಏನಂದರೆ, ನಂದು 1000 ಸಬ್ಸ್ಕ್ರೈಬರ್ ಆಗಿಬಿಡಲಿ, ಅದಾದಮೇಲೆ ಮಾಡೋಣ ಹೋಮ್ ಟೂರ್ನ ಅಂತ ಅಂದ್ಕೊಂಡಿದ್ದೀನಿ. ಈಗ 674 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಆದಷ್ಟು ಬೇಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಲ್ಲಾದರೂ ಬೇಕನ್ಸಿದ್ರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ನಾನು ಅದ್ರಲ್ಲಿ ಮಾಡ್ತೀನಿ. ಸೊ ಹೋಮ್ ಟೂರ್ ಮಾಡಿದರೆ ಯು ಕ್ಯಾನ್, ನಂದು ಟೇಸ್ಟ್ ಹೇಗಿದೆ, ನಾನು ಹೇಗೆ ಇಟ್ಕೊಂಡಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ ಅಷ್ಟೇ. ಇನ್ನು ಕೆಲವೊಂದು ಪಾಟ್ಗಳು ಯಾವುದು ಒಳಗಡೆ ಹಾಕೋಕ್ಕಾಗಲ್ಲ, ಅದಕ್ಕೆಲ್ಲ ಚಿಕ್ಕ ಪಾಟ್ಗಳಿಗೆ ಮಣ್ಣೆಲ್ಲ ಸಗ್ರಿಗೇಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಕೆಲವೊಂದು ಪ್ಲ್ಯಾಂಟ್ಸ್ ಏನು ಅಂದರೆ, ಇದು ನಾನು ಕಲರ್ ತರಿಸಿದ್ದೀನಲ್ವ, ಅದಕ್ಕೆ ಜಾಸ್ತಿ ಮಣ್ಣು ಬೇಕಾಗಿರುತ್ತೆ. ಸೊ ದಟ್ ಮತ್ತೆ ನಾನೊಂದು 20-25 kgs ತರಿಸಿದ್ದೆ, ಅದೆಲ್ಲದಕ್ಕೂ ಆಗ್ಬಿಡ್ತು. ಮತ್ತೆ ಅದಂದರೆ ನನ್ನ ಹಸ್ಬೆಂಡ್ ಬೈತಾರೆ. ಯಾಕಂದರೆ ನಾನು ಫಸ್ಟ್ ಫ್ಲೋರಿಗೆ ತೊಗೊಂಡು ಹೋಗೋಕ್ಕಾಗಲ್ಲ, ಅವರನ್ನೇ ಕರಿಬೇಕು. ಅವರು ಗೊತ್ತಾದರೆ ಮಾತ್ರ ಬೈತಾರೆ ಅಂದ್ಬಿಟ್ಟು ನಾನು ಇರೋದ್ರಲ್ಲೇ ಅರೇಂಜ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಂದೇನು ಒಂದು ಥಿಂಕಿಂಗ್ ಅಂದರೆ, ನಂದು ನಮ್ಮ ಅತ್ತೆದು ಸೇಮ್, ಯಾವಾಗಲೂ ಕ್ಲೀನ್ ಇರಬೇಕು, ಮನೆ ಕ್ಲೀನಾಗಿ ಇಟ್ಕೊಬೇಕು.
ಎಲ್ಲೇ ಆದರೂ ಅಷ್ಟೇ. ಇವಾಗ ಈ ಬಾಲ್ಕನಿ ಏನಕ್ಕೆ ಹಂಗಾಯಿತು ಅಂದರೆ ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ, ಸೋ ಮೆನಿ ರೀಸನ್ಸಿಂದ ನಾವು ಹಾಗೆ ಇಟ್ಬಿಟ್ಟಿದ್ವಿ. ಬಟ್ ಎನಿವೇ ನಾನು ನಿಮಗೆ ಹೋಮ್ ಟೂರ್ ತೋರಿಸ್ತೀನಿ, ಅಥವಾ ನಂಗೆ ಗೊತ್ತಿರೋರಾದರೆ ಗೊತ್ತಾಗುತ್ತೆ. ನಾನು ಯಾವಾಗಲೂ ಅಷ್ಟೇ ಮನೇನ ಡೆಕೋರೇಟಿವ್ ಆಗಿ ಕ್ಲೀನಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ ಮನೆ ಕ್ಲೀನಾಗಿಲ್ಲ ಅಂದರೆ ನಂಗೆ ಇಷ್ಟನೇ ಆಗಲ್ಲ. ದಿಸ್ ಇಸ್ ದ ಫೈನಲ್ ಔಟ್ಪುಟ್. ನಾನು ಇನ್ನೂ ಸ್ವಲ್ಪ ವಿಡಿಯೋ ಮಾಡ್ಕೊಬೇಕಿತ್ತು, ಬಟ್ ಆದರೆ ಟೈಮ್ ಇರಲಿಲ್ಲ. ವಿಡಿಯೋ ಮಾಡ್ಕೊಡ್ತಾ ಕೂತ್ಕೊಂಡ್ರೆ ನನಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ನಾನು ಫೈನಲ್ ಔಟ್ಪುಟ್ ತೋರಿಸ್ತಾ ಇದ್ದೀನಿ. ಅದು ಗಣೇಶ ಬೇಕು ಅಂದರೆ ಯಾವುದೇ ಬೇಕಂದ್ರೂ ನನಗೆ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಇದೇ ಥರ ನಿಮ್ಗೆ ಯಾವುದಾದ್ರೂ ವಿಡಿಯೋಸ್ ಬೇಕಂದರೆ ಕೂಡ ಯು ಕ್ಯಾನ್ ಕಮೆಂಟ್ ಮೀ ಇನ್ ದಿಸ್ ವಿಡಿಯೋ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋ ಅದನ್ನು ಟ್ರೈ ಮಾಡ್ತೀನಿ. ಆರೋಹಿಗಂತೂ ತುಂಬಾ ಇಷ್ಟ ಆಯಿತು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.